ಅಡುಗೆ ಎಣ್ಣೆ ಮಾರ್ತಾ ಇದ್ದಂತಹ ಕಂಪನಿ ಇವತ್ತಿನ ಮಟ್ಟಿಗೆ 3 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಕಂಪನಿಯಾಗಿ ಹೊರಹೊಮ್ಮಿದೆ. ಈ ಕಂಪನಿ ಸ್ಟಾರ್ಟ್ ಆದ ಊರಿನ ಜನ ಇವತ್ತಿಗೆ ಕೋಟ್ಯಾಧಿಪತಿಗಳಾಗಿದ್ದಾರೆ. ಇದಷ್ಟೇ ಅಲ್ಲ, 1999ರಲ್ಲಿ ಭಾರತದ ರಿಚೆಸ್ಟ್ ಪರ್ಸನ್ ಆಗಿ ಈ ಕಂಪನಿಯ ಓನರ್ ಆಗ್ತಾರೆ. ಅಷ್ಟೇ ಅಲ್ಲ, ಭಾರತದ ಬಿಲ್ಗೇಟ್ ಅಂತ ಇವ್ರನ್ನ ಕರೀತಾರೆ. 1946ರಲ್ಲಿ ಒಂದು ಚಿಕ್ಕ ಗಲ್ಲಿ ಸ್ಟಾರ್ಟ್ ಆದಂತಹ ಒಂದು ವನಸ್ಪತಿ ಅಥವಾ ಕುಕಿಂಗ್ ಆಯಿಲ್ ಅನ್ನ ಮಾರ್ತಕ್ಕಂತಹ ಕಂಪನಿ ಇದು. 1966ರಿಂದ ಈ ಕಂಪನಿಯ ಓನರ್ ಮಗ ಏನಿದಾರೋ ಅವರು ಇದನ್ನ ಮುನ್ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1981ರಲ್ಲಿ ಭಾರತದಲ್ಲಿ ಹಾಗೆ ವರ್ಲ್ಡ್ ವೈಡ್ ಆಗ್ತಾ ಇದ್ದಂತಹ ಚೇಂಜಸ್ ಅನ್ನ ಗಮನಿಸಿದಂತಹ ಈ ವ್ಯಕ್ತಿ ಸೆಂಟಿಯಲ್ ಟೆಕ್ನಾಲಜೀಸ್ ಅಂತಕ್ಕಂಥ ಕಂಪನಿಯ ಜೊತೆ ಕೈಗೂಡಿಸೋದ್ರ ಮೂಲಕ ಐಟಿ ಸೆಕ್ಟರ್ ಗೆ ಕಾಲಿಡ್ತಾರೆ. ಹಾಗೆ ಭಾರತದ ಮೊದಲನೆಯ ಮೈಕ್ರೋ ಕಂಪ್ಯೂಟರ್ ನ ಪ್ರೊಡ್ಯೂಸ್ ಮಾಡಿರತಕ್ಕಂತಹ ಕೀರ್ತಿನೂ ಕೂಡ ಈ ಕಂಪನಿಗೆ ತಲುಪುತ್ತೆ. ಎಸ್, ನಾನು ಮಾತಾಡ್ತಾ ಇರತಕ್ಕಂಥದ್ದು ಸಂತೂರ್. ಹಾಗೆ ಭಾರತದ 24 ಪಾಪ್ಯುಲರ್ ಬ್ರಾಂಡ್ಸ್ ಗಳು 12ಕ್ಕಿಂತ ಹೆಚ್ಚು ಇಂಟರ್ ನ್ಯಾಷನಲ್ ಬ್ರಾಂಡ್ಸ್ ಗಳನ್ನ ತನ್ನದಾಗಿಸಿಕೊಂಡು ಮಲ್ಟಿ ಡೈಮೆನ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಕಂಪನಿ ವಿಪ್ರೋ ಬಗ್ಗೆ. ಹಾಗೆ ಇದರ ಫೌಂಡರ್ ಆಗಿರತಕ್ಕಂತಹ ಪದ್ಮಭೂಷಣ ಅಜೀಂ ಪ್ರೇಮ್ಜಿ